ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಭೂ ಪರಭಾರಿ ನಿಷೇಧ ಕಾಯ್ದೆ ಉಲ್ಲಂಘನೆ ಮಾಡಿ ಎಸ್ಸಿಡಿಸಿಗಳು ದಲಿತರ ಭೂಮಿಯನ್ನು ವಂಚಿಸುತ್ತಿದ್ದಾರೆ ಎಂದು ಆರೋಪಿಸಿ ಎಂದು ನಗರದ ಫ್ರೀಡಂ ಪಾರ್ಕ್ ಉದ್ಯಾನವನದಲ್ಲಿ ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿಯ ಮುಖಂಡರು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಪಿಟಿಸಿಎಲ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಹಾಗೂ ರಾಜ್ಯ ಗೌರವಾಧ್ಯಕ್ಷ ಬಿಎಂ ವೆಂಕಟೇಶ್ ರವರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಹೋರಾಟವನ್ನು ಬೆಂಬಲಿಸುತ್ತಿರುವ ರಾಜ್ಯ ಪ್ರಮುಖ ಮುಖಂಡರುಗಳಾದ ಮಾಯಸಂದ್ರ ಮಾರಪ್ಪರವರು, ಮಾವಳ್ಳಿ ಶಂಕರ್, ಹೆಣ್ಣೂರು ಶ್ರೀನಿವಾಸ್, ಆದಿ ಜಂಬವ ಸಿದ್ದರಾಜು, ಆರ್ಎಂ ರಮೇಶ್, ಕನ್ನಹಳ್ಳಿ ಕೃಷ್ಣಪ್ಪ, ಭೀಮಾ ಪತ್ರಿ ರೇವತಿರಾಜ್, ಬಿಎಂ ಮುನಿರಾಜ್, ಕನಕನಹಳ್ಳಿ ಕೃಷ್ಣಪ್ಪ, ಏನು ವೆಂಕಟೇಶ್ ಇದರ ಮುಖಂಡರು ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಜಿಲ್ಲಾಧ್ಯಕ್ಷರು ಹಾಗೂ ನೂರಾರು ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತ ಜನರು ಧರಣಿ ಸತ್ಯಾಗ್ರಹದಲ್ಲಿ ಉಪಸ್ಥಿತರಿದ್ದರು. ಹನುಮಂತಪ್ಪ ಅಂತ ಹೇಳಿ 1960-61ನೇ ಸಾಲಿನಲ್ಲಿ ಸರ್ಕಾರ ಗ್ರಾಂಟ್ ಕೊಡುತ್ತೆ. ಅದ್ರ ಸಂಬಂಧ ಒಬ್ಬ ಬಡವರಿಗೆ ಅನ್ಯಾಯ ಆಗುತ್ತೆ. ಆ ಅನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ರೆ ಎಸಿ ಸರಿಯಾದ ದಾಖಲೆ ಇಲ್ಲದ ಕಾರಣದಿಂದ ತಿರಸ್ಕರಿಸಿದ್ದೇವೆ ಅಂತ ಎಸಿ ಮಾಡ್ತಾರೆ, ಡಿಸಿ ಪುರಸ್ಕರಿಸಿದ್ದೇವೆ ಅಂತ ಡಿಸಿ ಮಾಡ್ತಾರೆ. ಹೀಗೆ ಬಡವರಿಗೆ ಅನ್ಯಾಯ ಮಾಡ್ತಾ ಹೋದ್ರೆ ಬಡವರಿಗೆ ನ್ಯಾಯ ಸಿಗದೆ ಯಾವಾಗ? ದುಡ್ಡಿಗಾಗಿ ಕಳೆದ 30 ವರ್ಷದಿಂದ ಒಂದೇ ಊರಲ್ಲೇ ಒಂದೇ ಜಿಲ್ಲೆಯಲ್ಲೇ ಕೆಲಸ ಮಾಡ್ತಿರೋ ಭ್ರಷ್ಟ ಎಸಿ ಈ ಕಾಯ್ದೆ ಕಾನೂನನ್ನು ಬಿಟ್ಟು ಯಾರು ಹಣ ಕೊಡ್ತಾರೆ ಅವ್ರ ವಿರುದ್ಧ ಕೆಲಸ ಮಾಡ್ತಾ ನಮ್ಮ ಹೋರಾಟಕ್ಕೂ ಬೆಲೆ ಇಲ್ದಂಗೆ ಅವ್ರ ಆರ್ಡರ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನಾವು ದಲಿತರು ಧ್ವನಿ ಎತ್ತಿದ್ರು ಕೂಡ ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ. ಆ ಮನವರಿಕೆ ಮೂಡಿಸ್ಬೇಕು ಅಂತಾನೆ ನಾವ್ ಇಲ್ಲಿ ಹೋರಾಟ ಹಮ್ಮಿಕೊಂಡಿರೋದು. ಇದು ಸಿದ್ದರಾಮಯ್ಯರ ತನಕನೂ ಹೋಗುತ್ತೆ. ಬಡವರಿಗೆ ಯಾರ್ಯಾರಿಗೆ ಅನ್ಯಾಯ ಆಗೈತೆ ಅವರಿಗೆ ಯಾವುದೇ ಜಿಲ್ಲೆ ಆಗಿರ್ಲಿ ಎಸಿ ಡಿಸಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ನ್ಯಾಯ ಕೊಡುವಂತ ಕೆಲಸ ಮಾಡ್ಲಿ ಅಂತ ನಾನು ಕೇಳ್ಕೊಂತಿದ್ದೀನಿ. ಜೈ ಭೀಮ್. ನಮ್ದು 3 ಎಕರೆ ಅನ್ಯಾಯ ಆಗಿದೆ. 7/2025 ಕೇಸ್ ನಂಬರ್ ಡಿಸಿ ಕೋರ್ಟ್ ಅಲ್ಲಿ ಇದೆ. ಏನ್ ನ್ಯಾಯ ಕೊಡ್ತಾರೋ ಡಿಸಿ ಅವ್ರಿಗೆ ಬಿಟ್ಟಿದ್ದು. ನಮ್ದು ಶಿವಮೊಗ್ಗ ಜಿಲ್ಲೆ ಹನುಮಂತಪ್ಪ ಆರ್ ಅಂತ ಹೇಳಿ ಪಿಟಿಸಿಎಲ್ ಹೋರಾಟ ಸಮಿತಿ ಸಂಘಟನಾ ಸಂಚಾಲಕರಿದ್ದೀವಿ. ಜೈ ಭೀಮ್. 1972 ಪಿಟಿಸಿಎಲ್ ಕಾಯ್ದೆ ಕಾನೂನು ಪ್ರಕಾರ 1982ರಲ್ಲಿ ಸರ್ವೆ ನಂಬರ್ 105 ಹಂಸನಾಳ್ PH ಅಂತ ಹೇಳಿ ಬರ್ತದ. ಅಲ್ಲಿ ಬಡವರಿಗೆ ಬಂದ ಜಮೀನ 21 ಎಕರೆ ಜಮೀನ. ಆ ಜಮೀನ ಇವು ಬಡವರು ಫಲಾನುಭವಿಗಳು ಉಳುಮೆ ಮಾಡಿ ಒಂದ್ 10 ವರ್ಷಗಳ ಉಳುಮೆ ಮಾಡಿ ಆ ಹೊಲದಾಗೆ ಇದ್ರಿ. ಏನಾಯ್ತಂದ್ರ ಅವರು ಈ ಮಳೆ ಮಳೆ ಬರಗಾಲ ಟೈಮ್ದಾಗ ಇವರು ಮಹಾರಾಷ್ಟ್ರ ಹೋದ್ರು ದುಡ್ಕೊಂತಿಲ್ಲಕ್ಕ. ಮಹಾರಾಷ್ಟ್ರ ದುಡ್ಕೊಂತಿಲ್ಲಕ್ ಹೋದಲ್ಲಿ ಅವಾಗ ಏನಾಯ್ತು, ಇಲ್ಲಿ ಬಿಜಾಪುರದಾಗ ಒಬ್ಬ ಡೆವಲಪರ್ಸ್ ಅಂತೇಳಿ ಉದ್ದಿಮೆದಾರ ಶರತ್ ರೂಢಿಗೆ ಅಂತೇಳಿ ಅವ ಡೂಪ್ಲಿಕೇಟ್ ಕಾಗದ ಪತ್ರ ರೆಡಿ ಮಾಡಿ ಈ ಜಮೀನು ತನ್ನ ಹೆಸರಲ್ಲೇ ಮಾಡ್ಕೊಂಡ ಇವ್ರು ಬಂದ ಜಮೀನ ಉತ್ತಾರಿ ತೆಗಿಸಿ ನೋಡಿದಾಕ್ರ ಅವನ ಹೆಸರಲ್ಲೇ ಉತ್ತಾರಿ ಬರ್ಲಕತ್ತು. ಬರ್ಲಾತನ ಆ ಟೈಮ್ದಾಗ ಇವ್ರು ಏನ್ ಮಾಡಿದ್ರು, ಕೋರ್ಟ ಕಚೇರಿ ಓಡಾಡತ್ತಕ್ರ 2015 ರಣದೀಪ್ ಸರ್ ಅಂತ DC ಜಿಲ್ಲಾಧಿಕಾರಿಗಳು ಇವರು ಮತ್ತೇನದ ಅದು ಪರಿಶೀಲನೆ ಮಾಡಿ ಇವ್ರ ಹೆಸರಲ್ಲೇ ಆರ್ಡರ್ ಮಾಡ್ತಾರೆ. ಈ ಫಲಾನುಭವಿ ಹೆಸರಲ್ಲೇ ಆರ್ಡರ್ ಮಾಡ್ಬೇಕ್ರ ಮತ್ತ ಒಂದ್ 5-6 ತಿಂಗಳಾದ ನಂತರ ಅದು ಕ್ಯಾನ್ಸಲ್ ಮಾಡಿ ಹೊಳ್ಳಿ ಅವ್ರ ಹೆಸರಲ್ಲೇ ಮಾಡ್ತಾರೆ. DC ಅವರು ಅವ್ರೇನ್ ರೊಕ್ಕ ತೊಂದರು ಏನ್ ಮಾಡ್ಯಾರ ಗೊತ್ತಿಲ್ಲ ನಮ್ಗ. ಒಟ್ಟು ಈ ತರ ಅನ್ಯಾಯ ಮಾಡ್ಯಾರ ಬಡವರಿಗೆ. ಅದರ ಸಲುವಾಗಿ ಅಲ್ಲಿಂದ ಬಿಜಾಪುರದಿಂದ 500 ಕಿಲೋಮೀಟರ್ದಿಂದ ಈ ಇದಕ್ಕೆ ಬಂದೇವಿ, ಬಡವರಿಗೆ ನ್ಯಾಯ ಸಿಗುತ್ತದ ಅಂತ ಹೇಳಿ. ಅದಕ್ಕೆ ಏನ್ ಸರ ನಮ್ ಪರಿಚಯ, ನಂದು ಭೀಮ ಬೆಳಕು ಪರಿಶಿಷ್ಟ ಜಾತಿ ಕನ್ನಡ ಸ್ವಾಭಿಮಾನಿಗಳ ಸೇವಾ ಸಂಸ್ಥೆ ವಿಜಯಪುರ. ನನ್ನ ಹೆಸರು ಪರಸಪ್ಪ ಯಮನಪ್ಪ ನಾಟಿಕರ್ ಅಂತ, ನಾ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ.